ಇವತ್ತು ನಾವು ದೇವರಪುರಿ ಮತಕ್ಷೇತ್ರದಲ್ಲಿ ಇದ್ದೀನಿ, ದೇವರಪುರಿ ನಗರದಲ್ಲಿದ್ದೀನಿ. ನಾನು 2023ರಲ್ಲಿ ದೇವರಪುರಿ ಮತಕ್ಷೇತ್ರದಿಂದ KRS ಪಕ್ಷದ MLA ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೆ. ಹಾಗಾಗಿ ಈ ಒಂದು ದೇವರಪುರಿ ಮತಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರೆ ಈಗಾಗಲೇ ಚುನಾವಣೆ ಸಂದರ್ಭದಲ್ಲಿ ಕಣಕ್ಕಿಳಿದಂಥ ಬಹುತೇಕ ಅಭ್ಯರ್ಥಿಗಳು ಇದ್ದಾರೆ. ಕಾಂಗ್ರೆಸ್, JDS, BJP ಪಕ್ಷದಿಂದಾಗಲಿ ಅಥವಾ ಬೇರೆ ಇರ್ತಕ್ಕಂಥ ಪಕ್ಷದ ಏನಪ್ಪಾ ಅಂದ್ರೆ ಇತರೆ ಪಕ್ಷದ ಏನಪ್ಪಾ ಅಭ್ಯರ್ಥಿಗಳಾಗಲಿ ಅವರೇನು ಮತಕ್ಷೇತ್ರ ಬಗ್ಗೆ ಅವರೇನು ವಿಚಾರ ಮಾಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ ಏನಪ್ಪಾ ಅಂದ್ರೆ. ಬಟ್ ನಾನಂತರೂ ದೇವರಪುರಿ ಮತಕ್ಷೇತ್ರದ ಜನರ ಒಳಿತಿಗಾಗಿ ಸದಾಕಾಲ ಏನಪ್ಪಾ ಅಂದ್ರೆ ನಾನು ಒಂದಿಷ್ಟು ಜನರಿಗೆ ಏನಪ್ಪಾ ಅಂದ್ರೆ ಅವರ ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತಿರ್ತೀನಿ. ಇವತ್ತು ನಾನು ಒಂದು ಪ್ರಮುಖ ವಿಷಯವನ್ನು ತಮ್ಮ ಹತ್ರ ತಂದಿದ್ದೀನಿ. ಅದು ದೇವರಪುರಿ ಮತಕ್ಷೇತ್ರದ ಜನತೆಗೆ. ಬಂಧುಗಳೇ, ಏನಪ್ಪಾ ಅಂದರೆ ದೇವರಪುರಿ ಮತಕ್ಷೇತ್ರದಲ್ಲಿ ಮಿನಿ ವಿಧಾನಸೌಧ ತಹಶೀಲ್ದಾರ್ ಕಚೇರಿಯನ್ನು ಏನಪ್ಪಾ ಅಂದ್ರೆ ಮುಂಚೆ ಏನಪ್ಪಾ ಅಂದ್ರೆ ಕಚೇರಿ ಚಿಕ್ಕ ಪ್ರಮಾಣ ಹಳೆದಿತ್ತು. ಆಮೇಲೆ ನಂತರದಲ್ಲಿ ಬಾಡಿಗೆಯಲ್ಲಿ ನಡೆಸ್ತಾ ಇದ್ರು. ಅದ ನಂತರದಲ್ಲಿ ಈಗ ತಹಶೀಲ್ದಾರ್ ಕಚೇರಿಯನ್ನ ನೂತನ ಕಟ್ಟಡವನ್ನ ಆಗಬೇಕು ಅಂತೇಳಿ ಸರ್ಕಾರದಿಂದ ಯಾವಾಗ ಏನಪ್ಪಾ ಅಂದ್ರೆ ಮಂಜೂರಾಯ್ತು. ಈ ಕಟ್ಟಡವನ್ನ ಯಾವ ತರಕ್ಕೆ ಏನಪ್ಪಾ ಅಂದ್ರೆ ಆಡಳಿತ ವರ್ಗ ಹೇಗಿದೆ ಅಂದ್ರೆ ಹತ್ತತ್ರ ದೇವರಪುರಿಗಿಂದ ಇಲ್ಲಿಗೆ ಏನಪ್ಪಾ ಅಂದ್ರೆ 3 ಕಿಲೋಮೀಟರ್ ಇದೆ. ದೇವರಪುರಿಗಿಂದ 3 ಕಿಲೋಮೀಟರ್ ದೂರದಲ್ಲಿ, ಅದು ರಣ ಅಡಿವಿ ಬಿಸಿಲು ಇರ್ತಕ್ಕಂಥ ಜಾಗದಲ್ಲಿ ಇಲ್ಲೇ ಏನಪ್ಪಾ ಅಂದ್ರೆ ಇವತ್ತು ದೇವರಪುರಿ ತಹಶೀಲ್ದಾರ್ ತಾಲೂಕು ಆಡಳಿತ ಸೌಧ ಮಿನಿ ವಿಧಾನಸೌಧ ಏನಪ್ಪಾ ಕಟ್ಟಡಕ್ಕೋಸ್ಕರ ಮೀಸಲಿಸಿದ ಜಾಗ 512 ಸರ್ವೆ ನಂಬರ್ 512 ಹಿಸ್ಸಾ 2ರಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾನು ಒಂದು ವಿಚಾರವನ್ನ ಕೇಳ್ತಿದ್ದೀನಿ, ಇನ್ನು ನಾನು ಇಲ್ಲಿ ತೋರಿಸ್ತಾ ಹೋಗ್ತೇನೆ ಏನಪ್ಪಾ ಅಂದ್ರೆ ಒಂದು ನಿಮಿಷ ಏನಪ್ಪಾ ಅಂದ್ರೆ ಇದು ನೀವು ತಾವು ನೋಡ್ಬೋದು ಏನಪ್ಪಾ ಅಂದ್ರೆ ಇದು ದೇವರಪುರಿ ತಹಶೀಲ್ದಾರ್ ಮಿನಿ ವಿಧಾನಸೌಧಕ್ಕೆ ಮೀಸಲಿಸಿದ ಜಾಗ. ಈ ಕಡೆ ಏನಪ್ಪಾ ಅಂದ್ರೆ ಈ ಕಡೆ ನಾನು ತೋರಿಸ್ತೀನಿ, ಇದು ವಿಜಯಪುರಕ್ಕೆ ಹೋಗ್ತಕ್ಕಂಥ ರಸ್ತೆ. ಮತ್ತೆ ಈ ಕಡೆ ಭಾಗದಲ್ಲಿ ಏನಪ್ಪಾ ಅಂದ್ರೆ ಇದು ದೇವರಪುರಿ ನಗರ ದಾಟಿ ಮುಂದೆ ಕಲಬುರಗಿ ಹೋಗುತ್ತೆ. ಇಲ್ಲಿಂದ ದೇವರಪುರಿಗೆ ಏನಪ್ಪಾ ಅಂದ್ರೆ ಅಲ್ಲಿ ನಿಮಗೆ ಒಂದು ಬೋರ್ಡ್ ಅನ್ನ ತೋರಿಸ್ತೀನಿ. ಕಲ್ಲಿಂದ ಏನಪ್ಪಾ ನೀವು ನೋಡ್ಬೋದು ಏನಪ್ಪಾ ಅಂದ್ರೆ ಇಲ್ಲಿಂದ ಸರಿ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಮಾಡಿದ್ದಾರೆ. ಜನತೆ ಏನಪ್ಪಾ ಅಂದ್ರೆ ಹಳ್ಳಿಯಿಂದ ಬರುವಂತ ಜನ 3 ಕಿಲೋಮೀಟರ್ ವರೆಗೆ ಇಲ್ಲಿ ಏನಪ್ಪಾ ಅಂದ್ರೆ ಬರ್ಲಕ್ಕೆ ಏನಪ್ಪಾ ಹೇಗೆ ಸಾಧ್ಯ ಅನ್ನುವಂತ ವಿಚಾರ. ಯಾವ ಕಾರಣಕ್ಕೆ ಇವ್ರು ಏನಪ್ಪಾ ಅಂದ್ರೆ ಈ ತರ ಏನಪ್ಪಾ ಅಂದ್ರೆ ಇಷ್ಟು ಏನು ಇರ್ಲಾರ ಜಾಗದಲ್ಲಿ ಕುಡಿಲಾಕ ನೀರಿಲ್ಲಾರ ಜಾಗದಾಗೋ ಸತಕ್ಕೆ ಇಲ್ಲೇ ಯಾಕೆ ಮಾಡಿದ್ರು ಅನ್ನುವಂತ ವಿಚಾರ. ಯಾಕೆ ವಿಚಾರವನ್ನು ನಾನು ಹೇಳ್ತೀನಿ ಅಂದ್ರೆ ಮುಂಚೆ ಎಲ್ಲ ಇವೆಲ್ಲ ಪ್ಲಾಟ್ಗಳು ಇಲ್ಲೆಲ್ಲ ಏನಪ್ಪಾ ಅಂದ್ರೆ ಪ್ಲಾಟ್ಗಳು ಹಾಕಿದ್ರು. ಪ್ಲಾಟ್ಗಳು ಏನಪ್ಪಾ ಅಂದ್ರೆ ಮುಂಚಿತವಾಗಿ ಪ್ಲಾಟ್ಗಳು ಇವೆಲ್ಲ ರಚನೆ ಆಗಿದ್ದು. ಅದರ ಜೊತೆಯಲ್ಲಿ ದೇವರಪುರಿಯಿಂದ ಈ ಮಿನಿ ಬಿಜಾಪುರಕ್ಕೆ ಹೋಗುವಂತ ರಸ್ತೆ ಮಧ್ಯದಲ್ಲಿ ಏನಿದೆಯಲ್ಲ, ಹೌದಾ, ಇಲ್ಲೆಲ್ಲ ಸಾಕಷ್ಟು ಏನಪ್ಪಾ ಅಂದ್ರೆ ನಾನು ಸಣ್ಣವಿದ್ದಾಗ ನೋಡ್ತಿದ್ದೆ ಏನಪ್ಪಾ ಅಂದ್ರೆ ತುಂಬಾ ಕೆರೆಗಳು ಇದ್ದಂತ ಜಾಗ ಇದು. ಅಲ್ಲೆಲ್ಲ ಏನಪ್ಪಾ ತಗ್ಗು ಪ್ರದೇಶಗಳಲ್ಲಿ ಆ ಕಡೆಲ್ಲ ತಗ್ಗು ಪ್ರದೇಶ, ಇಲ್ಲಿ ಮತ್ತೆ ಮುಂದೆ ಹೋದಂಗೆ ಏನಪ್ಪಾ ಕೆರೆಗಳು ಸಾಕಷ್ಟು ನೀರು ನಿಂದಿರುವಂತ ಪ್ರದೇಶ. ಆ ಕೆರೆಗಳ ಪ್ರದೇಶವನ್ನ ಎಲ್ಲವನ್ನ ತಿಂದು ಗುಳುಂಗ್ ಮನಿಸಿದಂತ ಜನ ಇಲ್ಲಿರ್ತಕ್ಕಂಥ ಭೂಮಾಫಿಯಾದ ಜನ ಇದ್ದಾರೆ. ಪುಡಾರಿ ರಾಜಕಾರಣಿಗಳು ಇದ್ದಂಥವ್ರು, ರಾಜಕಾರಣಿಗಳ ಸಂಬಂಧಿಕರು, ಬೀಗರು, ಪುಡಾರಿಗಳು ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಕೆರೆ ಜಾಗವನ್ನೇ ಏನಪ್ಪಾ ಅಂದ್ರೆ ಮುಳುಗಿಸಿ ಬಿಟ್ರೆ. ಕೆರೆ ಜಾಗನ ಏನಪ್ಪಾ ತಿಂದ್ಕಂದೆ ಈಗ ಕೆರೆ ಜಾಗ ತಿಂದು ಅದೇ ಜಾಗದಲ್ಲಿ ಪ್ಲಾಟ್ ಹಾಕಿದ್ದಾರೆ. ಅವರ ಪ್ಲಾಟಿಗೆ ರೇಟ್ ಬರಬೇಕು, ಅವ್ರ ಪ್ಲಾಟಿಗೆ ಹೆಚ್ಚುವರಿಯಾಗಿ ಏನಪ್ಪಾ ಅಂದ್ರೆ ರೇಟ್ ಬರಬೇಕು. ಜಾಗನೂ ಸರ್ಕಾರ ಜಾಗ ತೆಗೆದು ಪ್ಲಾಟ್ ಮಾಡ್ಕೊಂಡಿದ್ದಾರೆ. ಈಗ ಈ ಪ್ಲಾಟ್ಗಳಿಗೆ ಏನಪ್ಪಾ ಅಂದ್ರೆ ಹೆಚ್ಚುವರಿ ರೇಟ್ ಬರಬೇಕು ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಮಿನಿ ವಿಧಾನಸೌಧಕ್ಕೆ ಒಳಗಡೆ ಜಾಗವನ್ನ ಮೀಸಲಿರಿಸಲಾಗಿದೆ 3 ಕಿಲೋಮೀಟರ್ ಮುಂದೆ. ಯಾಕಂದ್ರೆ ಈ ಪ್ಲಾಟ್ ಮಾರ್ತಕ್ಕಂಥ ಲ್ಯಾಂಡ್ ಮಾಫಿಯಾದವರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಮಿನಿ ವಿಧಾನಸೌಧ ಕಟ್ಟಡಕ್ಕೆ ಜಾಗವನ್ನ ಮೀಸಲಿರಿಸಿದ್ದಾರೆ. ಇಂಥ ಒಂದು ಕೆಟ್ಟ ಚಾಳಿಯನ್ನ ಇವತ್ತು ಎಲ್ಲ ಕಡೆ ನಡೀತಾ ಇದೆ. ಹೌದಾ, ಇವತ್ತು ನಗರದ ತಾಲೂಕಿನ ಬಹಳ ಸಾಕಷ್ಟು ರೈತಾಪಿ ವರ್ಗದವರು, ಕಾರ್ಮಿಕ ವರ್ಗದವರು, ಸಣ್ಣದೊಂದು ರೇಷನ್ ಕಾರ್ಡ್ ಇರಲಿ, ಡೋಲಿ ಆಗಲಿ, ವೃದ್ಧಾಪ್ಯ ವೇತನ ಆಗಲಿ, ಕಾಸ್ಟ್ ಇನ್ಕಮ್ ಆಗಲಿ, ಎಲ್ಲದಕ್ಕೂ ಏನಪ್ಪಾ ಅಂದ್ರೆ ಇಷ್ಟಿಷ್ಟು ದೂರ ಅಂದ್ರೆ ಅಲ್ಲಿ ದೇವರಪುರಿಗೆ ಏನಪ್ಪಾ ಅಂದ್ರೆ ಬಂದು ಮತ್ತೆ ಈ ಕಡೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಬರುದು ಅಂದ್ರೆ ಬರಬೇಕು. ಅದೊಂದು ತೊಂದರೆ. ಅದ್ರ ಜೊತೆಯಲ್ಲಿ ಏನಪ್ಪ ಲ್ಯಾಂಡ್ ಮಾಫಿಯಾದವರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇದನ್ನೇನಪ್ಪ ಅಂದ್ರೆ ಅವರು ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ. ಹಾಗಾಗಿ ಇಂಥ ಕೆಟ್ಟ ಪ್ರವೃತ್ತಿ ಏನಪ್ಪ ಅಂದ್ರೆ ನಮ್ಮ ದೇವರಪುರಿ ಮತಕ್ಷೇತ್ರದಲ್ಲಿ ನಡೀತಾ ಇದೆ. ಇದನ್ನ JDS ಆಗಲಿ, ಕಾಂಗ್ರೆಸ್ ಆಗಲಿ, ಸ್ಥಳೀಯ ಶಾಸಕರಾಗಲಿ ಅಥವಾ ಪರಾಜಿತಗೊಂಡಂತ ಕಾಂಗ್ರೆಸ್, ಬಿಜೆಪಿಯ ಶಾಸಕರಾಗಲಿ ಯಾವುದನ್ನು ಏನಪ್ಪಾ ಅಂದ್ರೆ ಇದನ್ನ ವಿರೋಧ ಮಾಡೋದಿಲ್ಲ. ಅವ್ರಿಗೆ ಏನ್ ಬೇಕಂದ್ರೆ ಈಗ ಇರ್ತಕ್ಕಂಥವನ್ನ ಹೆಂಗಾರ ಮಾಡಿ ಅವನ್ನ ಅಪಪ್ರಚಾರ ಮಾಡಿ ಅವನ್ನ ತಳಗಿಳಿಸ್ಬೇಕು. ಕುರ್ಚಿಗೆ ಮತ್ತೊಬ್ಬ ಕಳ್ಳ ಕುಂದಿರ್ಬೇಕು, ಜನಕ್ಕೂ ಕಳ್ಳರೇ ಬೇಕು. ಯಾಕೆ ಶ್ರೀಮಂತ ವರ್ಗ ಬೇಕು, ಅಷ್ಟೇ ಶ್ರೀಮಂತ ದುಡ್ಡು ಇರ್ತಕ್ಕಂಥ ಶ್ರೀಮಂತ ವರ್ಗ ಬೇಕು ಅನ್ನುವಂಥ ವಿಚಾರವನ್ನ ಇಟ್ಟುಕೊಂಡು ಜನನ ಸತ್ಯಕ್ಕೆ ಸಾಕ್ತಾ ಇದೆ. ಹೀಗಾಗಿ ನಮ್ಮಂತ ಪ್ರಾಮಾಣಿಕರಿಗೆ ಅವಕಾಶ ಏನಪ್ಪಾ ಅಂದ್ರೆ ಇರ್ಲಾರಂತದಾಗಿದೆ. ಯಾಕಂದ್ರೆ ಸತ್ಯವನ್ನ ಹೇಳ್ತಾ ಹೋಗೋದ್ರಿಂದಾಗಿ ಈ ತರಕ್ಕೆ ಏನಪ್ಪ ಆಗ್ತದೆ. ಸತ್ಯ ಹೇಳಿದ್ರೆ ನಮಗೆ ಮ್ಯಾಗೆ ಕೊಲೆ ಬೆದರಿಕೆಗಳನ್ನ ಒಡ್ಡುವಂತ ಇಲ್ಲಿ ನಾಯಕರುಗಳು ಇದ್ದಾರೆ. ಹಾಗಾಗಿ ನೋಡ್ರಿ, ಹೌದಾ, ರಣ ಬಿಸಿಲು ಯಾವ್ದು ಏನಪ್ಪಾ ಅಂದ್ರ ಏನೂ ಇಲ್ಲ. ಸುಡುಗಾಡು ನೀವು ನೋಡ್ಬೋದು ಏನಪ್ಪಾ ಅಂದ್ರೆ ಏನಿದೆ, ಹೌದಾ, ಎಲ್ಲ ಏನಪ್ಪಾ ಅಂದ್ರೆ ಕುಡಿಯಾಕ ನೀರ್ಲಾದನಪ್ಪ ರಣ ಬಿಸಿಲು ಜಾಗ ನಮ್ದು ಎಲ್ಲ ಏನಪ್ಪಾ ಅಂದ್ರೆ ಉತ್ತರ ಕರ್ನಾಟಕ ಭಾಗ. ಉತ್ತರ ಕರ್ನಾಟಕ ಹೆಂಗಂದ್ರೆ ಒಂಥರ ಮರುಭೂಮಿ ಇದ್ದಾಗ ಐತಿ. ಮರುಭೂಮಿ ನೀರು ಸಿಟಕಿಲ್ಲ.
ಹೌದಾ ಯಾವ ಏನಪ್ಪ ಅಂದ್ರೆ ಹೌದಾ ಇಂಥ ಪರಿಸ್ಥಿತಿಯಲ್ಲಿ ಏನಪ್ಪ ಅಂದ್ರೆ ಹೌದಾ ಈ ಥರ ಏನಪ್ಪ ಅಂದ್ರೆ ಮಿನಿ ವಿಧಾನಸೌಧ ಜಾಗವನ್ನು ಇಲ್ಲಿ ಮಾಡಿದ್ದಾರೆ. ಇದು ಏನು ಕೆಟ್ಟ ಪರಿಸ್ಥಿತಿ ಏನಪ್ಪ ಅಂದ್ರೆ ಇದ್ದೀವಿ. ಯುವಕರು ಜಾಗೃತ ಆಗಬೇಕು. ಒಂದಿಷ್ಟು ಹೋರಾಟಗಳನ್ನು ಮಾಡಿ ಆದರೂ ಇದೇನಪ್ಪ ಅಂದ್ರೆ ನಾವು ಏನು ಇದನ್ನು ಹತ್ತಿರಕ್ಕೆ ಸಮೀಪ ಏನಪ್ಪ ಅಂದ್ರೆ ಇರುವಂಥ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡೋಣ ಅಂತೇಳಿ ತಮಗೆಲ್ಲ ತಿಳಿಸ್ತಾ ನಾನು ಮತ್ತೆ ಮುಂದಿನ ಲೈವ್ ತಮ್ಮ ಭೇಟಿ ಆಗ್ತೀನಿ. ಸಾಧ್ಯವಾದರೆ KRS ಪಕ್ಷವನ್ನು ಬೆಂಬಲಿಸ್ರಿ. ಒಳ್ಳೆಯ ನಾಡನ್ನು ಕಟ್ಟನು, ಒಳ್ಳೆಯ ನಗರಗಳನ್ನು ಕಟ್ಟನು, ಒಳ್ಳೆಯ ಗ್ರಾಮಗಳನ್ನು ಕಟ್ಟನು. ಪ್ರತಿಯೊಂದು ಗ್ರಾಮಗಳಲ್ಲಿ ಜಾಗೃತ ಯುವಕರು KRS ಪಕ್ಷಕ್ಕೆ ಬರಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶಾಣಾರ್ಥಿ ನಮಸ್ಕಾರ.